ಹಾಯ್ ಆಲ್. ನನ್ನ ಹಬ್ಬಿಗೆ ಕೆಲಸ ಇತ್ತು ಅಂತ ಹೇಳಿ ಅಮ್ಮನ ಮನೆ ಕಡೆ ಹೋಗ್ತಾಯಿದ್ರು. ಆ್ಯಂಡ್ ನಾನು ಕೂಡ ಅವ್ರ ಜೊತೆ ಹೋಗಿದ್ದೆ. ಅವಲಕ್ಕಿ ಮಿಕ್ಸ್ಚರ್ ಮಾಡ್ಕೋಬೇಕು ಅಂತ ಹೇಳಿ. ಆ್ಯಂಡ್ ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಮ್ಮ ಮನೆಗೆ ಹೋಗಿದ್ದೆ. ಇವಾಗ ಸೀಸನ್ ಇರೋದ್ರಿಂದ ಮಾಡೇ ಇರಲಿಲ್ಲ ನಾನು ಅವಲಕ್ಕಿ ಮಿಕ್ಸ್ಚರ್ ಅಥವಾ ಇದ್ಕಿದ ಬೇಳೆದೆಲ್ಲ ಏನೂ ಮಾಡೇ ಇರಲಿಲ್ಲ. ಸೊ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡ್ವಿ. ಹೇಗೆ ಮಾಡಿದ್ವಿ ಅಂತ ನೋಡೋಣ. ಆಲ್ಮೋಸ್ಟ್ ಎಲ್ಲರೂ ಮಾಡೇ ಇರ್ತೀರ, ಬಟ್ ನಾನು ಸ್ವಲ್ಪ ಬೇರೆ ಥರನೇ ಮಾಡ್ತೀನಿ. ಸೊ ನಿಮ್ಗೆ ಯೂಸ್ ಆಗ್ಬೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬಾಣಲಿನ ಬಿಸಿಗೆ ಇಟ್ಕೊಂಡು ಚೆನ್ನಾಗಿ ಬಿಸಿ ಆದಮೇಲೆ ಅವಲಕ್ಕಿ ಸೇರಿಸ್ಕೋಬೇಕು. ಅವಲಕ್ಕಿನ ನಾನಿಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈ ಥರ ಕೈ ಆಡಿಸ್ತಾನೆ ಇದ್ದರೆ ಅದು ಅವಲಾಗಿ ಚೆನ್ನಾಗಿ ಬರುತ್ತೆ. ಏನಕ್ಕಪ್ಪ ನಾನು ಡೀಪ್ ಫ್ರೈ ಮಾಡ್ತಾಯಿಲ್ಲ ಅಂತಂದರೆ, ಡೀಪ್ ಫ್ರೈ ಮಾಡೋದ್ರಿಂದ ತುಂಬ ದಿನ ಎಲ್ಲ ಇಡೋದಕ್ಕಾಗಲ್ಲ. ಇಟ್ಟರೆ ಅದು ಮೆತ್ತಗಾಗಿಬಿಡುತ್ತೆ, ಅಷ್ಟು ಕ್ರಿಸ್ಪಾಗಿರೋದಿಲ್ಲ. ಆವಾಗ ಮಾಡಿ ತಿನ್ನೋಕ್ಕಷ್ಟೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಾವು ಈ ಥರ ಮಾಡ್ಕೊಳ್ತೀವಿ. ನೋಡಿ ಚೆನ್ನಾಗಿ ಬಂದಿದೆ. ಇವಾಗ ನೀವು ತುಂಬ ಜಾಸ್ತಿ ಅವಲಕ್ಕಿನ ಒಂದೇ ಸಲ ಹಾಕಿ ಫ್ರೈ ಮಾಡ್ತೀನಿ ಅನ್ನೋದಾದರೆ 1-2 ಸ್ಪೂನ್ ಹಾಕ್ಕೊಳ್ಬೇಕಾಗತ್ತೆ ಎಣ್ಣೆ. ಬಟ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಾಗಿ ಕೂಡ ಇರುತ್ತೆ. ನೋಡಿ ಇವಾಗ ಕೊಬ್ಬರಿನ ತೇಲಿಸ್ಕೊತಾ ಇದ್ದೀನಿ. ಇದ್ಕಿದ ಬೇಳೆ ಹಾಕೋದ್ರಿಂದ ನಾನಿಲ್ಲಿ ಕೊಬ್ಬರಿ, ಕಡಲೆ ಆ್ಯಂಡ್ ಕಡಲೆ ಬೀಜ ಎಲ್ಲ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಇದ್ಕಿದ ಬೇಳೆ ಸೀಸನ್ ಇರೋದ್ರಿಂದ ಜಾಸ್ತಿ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಈ ಥರ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಎಲ್ಲನೂ ಒಂದು ಸಲ ಬಿಸಿಲಲ್ಲಿ ಇಟ್ಕೊಂಡು ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು. ಬಟ್ ಇವಾಗ ಮಳೆನೂ ಶುರುವಾಗಿದೆ, ಮೋಡ ಬೇರೆ ಇರೋದ್ರಿಂದ ಬಿಸಿಲು ಇರಲಿಲ್ಲ. ನಾವು ಡೈರೆಕ್ಟ್ ಹಾಗೆ ಮಾಡ್ಕೊಳ್ತಾ ಇದ್ದೀವಿ. ನಾವಿಲ್ಲಿ ಇದ್ಕಿದ ಬೇಳೆನ ಇದ್ಕಿಸಿದ್ದಾದಮೇಲೆ ನೋಡಿ ಈ ಥರ ಬಟ್ಟೆ ಮೇಲೆ ಹಾಕಿದ್ದೀವಿ. ಬಿಕಾಸ್ ಆಫ್ ಅದರಲ್ಲಿರೋ ವಾಟರ್ ಕಂಟೆಂಟ್ನ ಬಟ್ಟೆ ಅಬ್ಸರ್ವ್ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ. ಇಲ್ಲ ಅಂದರೆ ಎಣ್ಣೆಯಲ್ಲಿ ಹಾಕಿದಾಗ ಸಿಡಿತಾ ಇರುತ್ತೆ, ಇಲ್ಲಾಂದರೆ ಎಣ್ಣೆ ಉಕ್ಕಿ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಥರ ಬಟ್ಟೆ ಮೇಲೆ ಹಾಕೋದ್ರಿಂದ ನೀರೆಲ್ಲ ಅಬ್ಸರ್ವ್ ಆಗಿರುತ್ತೆ, ಬೇಗನೂ ಆಗುತ್ತೆ. ಬೆಳ್ಳುಳ್ಳಿನ ತೇಲಿಸ್ಕೊಳ್ತಾ ಇದ್ದೀವಿ. ನಮಗಿಲ್ಲಿ ಕರಿಬೇವು ಸಿಕ್ಕಿಲ್ಲ. ಇತ್ತು ನಮ್ಮ ತೋಟದ್ದೇ, ಬಟ್ ಅದಷ್ಟು ಚೆನ್ನಾಗಿಲ್ಲ. ಸೊ ಹಂಗಾಗಿ ಕರಿಬೇವು ಹಾಕ್ತಾಯಿಲ್ಲ. ನೀವು ಕರಿಬೇವು ಕೂಡ ಹಾಕ್ಕೋಬೋದು, ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಚಳಿ ಜೊತೆಗೆ ಮಳೆ ಬೇರೆ ಶುರುವಾಗಿದೆ ಅಲ್ಲ. ಸೊ ಹಾಗಾಗಿ ಸ್ವಲ್ಪ ಖಾರವಾಗಿರಲಿ ಅನ್ನೋ ಕಾರಣಕ್ಕೆ ಖಾರದ ಪುಡಿನ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಇದು ಘಮ ಚೆನ್ನಾಗಿ ಬಂದಮೇಲೆ ಇದನ್ನು ಆಫ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಇವಾಗ ಒಂದೊಂದೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಚೆನ್ನಾಗಿ ಒಂದೋ ಥರ ಮಿಕ್ಸ್ ಮಾಡ್ಕೋಬೇಕು. ತುಂಬ ಫೋರ್ಸ್ ಹಾಕಿ ಎಲ್ಲ ಮಿಕ್ಸ್ ಮಾಡೋದು ಬೇಡ. ಅವಲಕ್ಕಿ ತುಂಬ ಕ್ರಿಸ್ಪಾಗಿರುತ್ತಲ್ಲ, ಸೊ ಏನಾಗುತ್ತೆ ಮುರಿದೋಗ್ಬಿಡುತ್ತೆ. ಸೊ ಹಂಗಾಗಿ ಲೈಟಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಈ ಸಲ ಎಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಅಗಲ ಪಾತ್ರೆಯಲ್ಲಿ ಹಾಕಿ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು. ಇಲ್ಲಾಂದರೆ ಬೆಚ್ಚಗಿರೋದನ್ನೇ ಬಿಸಿ ಇರೋದನ್ನೇ ಬಾಕ್ಸಲ್ಲಿ ಹಾಕ್ಕೊಂಡ್ರೆ ಮೆತ್ತಗಾಗ್ಬಿಡುತ್ತೆ. ಕಂಪ್ಲೀಟಾಗಿ ತಣ್ಣಗಾದಮೇಲೆ ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕ್ಕೊಂಡು ನೀವು 1 ಮಂತ್ ತನಕ ಪ್ರಿಸರ್ವ್ ಮಾಡಿದ್ರೂ ಕೂಡ ಯಾವುದೇ ಥರ ಸ್ಮೆಲ್ಲಾಗಲಿ ಮೆತ್ತಗಾಗೋದಾಗಲಿ ಆಗಿರಲ್ಲ. ಏನಕ್ಕಂದರೆ ನಾವು ಅವಲಕ್ಕಿನ ಡೀಪ್ ಫ್ರೈ ಮಾಡಿಲ್ಲ, ಈ ಥರ ಹುರ್ಕೊಂಡು ಮಾಡಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ಥರನೂ ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದೆಲ್ಲ ಮುಗ್ದಿದ್ದಾದಮೇಲೆ ಇನ್ನು ಎಳ್ಳು ಬೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀವಿ.
ಮಮ್ಮಿ ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿದ್ರು. ಅದನ್ನು ಈ ಥರ ಕೈಯಲ್ಲೇ ಬಿಡಿಸ್ಬೇಕಾಗತ್ತೆ, 2 ಭಾಗಗಳನ್ನಾಗಿ ಮಾಡಬೇಕು. ಮಿಕ್ಸರ್ಗೆ ಹಾಕಿದ್ರೂ ಆಗಲ್ಲ, ಅಥವಾ ಕಲ್ಲಲ್ಲೆಲ್ಲ ಮಾಡ್ತೀನಿ ಅಂದ್ರೂ ಆಗಲ್ಲ. ಈ ಥರ ಕೈಯಲ್ಲೇ ಮಾಡ್ಕೋಬೇಕು. ಆಮೇಲೆ ಕೊಬ್ಬರಿನ ನಾವಿಲ್ಲಿ ಮೇಲ್ಗಡೆ ಏನು ಬ್ಲ್ಯಾಕ್ ಲೇಯರ್ ಇರುತ್ತೆ ಅದನ್ನು ತೆಗೆದು ತೊಗೊಂಡಿದ್ದೀವಿ. ನೋಡೋದಕ್ಕೂ ಚೆನ್ನಾಗಿರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಸಿಲು ಇಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ತಾ ಇದ್ದೀವಿ ಕೊಬ್ಬರಿ ಎಲ್ಲನೂ. ಆಲ್ಮೋಸ್ಟ್ ಮಮ್ಮಿ 33 ಇಯರ್ಸಿಂದ ಮಾಡ್ತಿದ್ದಾರೆ, ನಾನು ಹುಟ್ಟಾಗಿಂದನೂ. ಈ ಸಲ ನನ್ನ ಸೊಸೆ ಅಂದರೆ ಅವ್ರ ಮೊಮ್ಮಗಳಿಗೆ ಮಾಡಿಸ್ತಿದ್ದಾರೆ. ನೋಡಿ, ನಾನಿಲ್ಲಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಎತ್ಕೊತಾ ಇದ್ದೀನಿ. ಬಿಸಿಲಂತೂ ಚೂರು ಇಲ್ಲ, ಒಣಗಿಲ್ಲ ಅಂದರೆ ಚೆನ್ನಾಗಿರಲ್ಲ, ಎಲ್ಲ ಮೆತ್ತಗಾಗ್ಬಿಡುತ್ತೆ. ಸೊ ಹಂಗಾಗಿ ಪೂಜೆಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀನಿ. ಎಳ್ಳು ನಮ್ಮ ಮನೆಯಲ್ಲಿ ಹಾಕ್ಕೊಳ್ಳೋಣ ಅಂತ ಎಳ್ಳು ಇವ್ರ ಮನೇದು ಇಸ್ಕೊಂಡಿಲ್ಲ. ಹೀಗಿತ್ತು ನಾವು ಎಳ್ಳು ಬೆಲ್ಲ ಮಾಡಿದ್ದು. ಆ್ಯಂಡ್ ಎಲ್ಲ ರೈತ ಬಾಂಧವರಿಗೆ ನನ್ನ ಕಡೆಯಿಂದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮಗೆ ಒಳ್ಳೆಯದನ್ನೇ ತರಲಿ ಸಂಕ್ರಮಣ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.